ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಇದೆ ಅಂತ ಹೇಳಿದ್ರೆ ಟೊಮೊಟೊ ಬೆಳೆ ಬಗ್ಗೆ ಇದೆ. ಟೊಮೊಟೊ ಬೆಳೆ ಬಗ್ಗೆ ಅಂದ್ರೆ ಇನ್ನ ತಳಿ ವಿಚಾರಕ್ಕೆ ಬರ್ಬೇಕಲ್ಲ, ತಳಿ ವಿಚಾರಕ್ಕೆ ಫಸ್ಟ್ ಬಂದ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಇದು ಸಸ್ಪೆನ್ಸ್ ಆಗಿಟ್ಟು ಹೇಳೋ ತರ ಏನಿಲ್ಲ. ಆಕ್ಚುಲಿ ಬಾಹೋ ತಳಿನ ಮಾಡಿರ್ತಾರೆ. ಸೊ ಈಗ ನೀವು ಗಮನಿಸಬಹುದು, ಸುಮಾರು ಒಂದು ವಾರ 10 ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಅನ್ನೋದು ಆಗ್ತಾನೆ ಇದೆ. ಸೊ ಬಾಹೋ ತಳಿನ ಸಂಬಂಧಪಟ್ಟಂಗೆ ಸುಮಾರು ಜನ ಏನಂದ್ರೆ ಮಳೆ ಬಿದ್ದಾಗ ಒಂದ್ ಸ್ವಲ್ಪ ತೊಂದರೆಗಳು ಬರ್ತದೆ ಅಂತ ಹೇಳಿರೋದು ಕೇಳ್ಪಟ್ಟಿರ್ತೀರಾ, ನೀವು ಅನುಭವಿಸಿರ್ತೀರಾ ಆ ಕಷ್ಟಗಳನ್ನ. ಬಟ್ ಇಲ್ಲಿ ಒಂದು ಫಾರ್ಮರ್ ಯಾವ ರೀತಿ ಇಟ್ಕೊಂಡಿದ್ದಾರೆ, ಮತ್ತೆ ಅವ್ರ ತೋಟದಲ್ಲಿ ಕಾಯಿ ಉದುರೋ ಸಮಸ್ಯೆ ಬಂದಿದ್ಯಾ, ಅಥವಾ ಕಲರ್ ಚೇಂಜ್ ಆಗೋ ಸಮಸ್ಯೆ ಬಂದಿದ್ಯಾ, ಮತ್ತೆ ಇನ್ನು ಏನಾದ್ರು ಸಮಸ್ಯೆಗಳು ಬಂದಿದ್ಯಾ, ಯಾಕಂದ್ರೆ ಮಳೆ ಬಿದ್ದ ಮೇಲೆ ರೈಸ್ ಆಗುತ್ತೆ ಸಮಸ್ಯೆಗಳು ಅಂತ ಕೇಳ್ಪಟ್ಟಿದ್ದೀರಿ. ಅದಕ್ಕೋಸ್ಕರ ಒಂದು ಬ್ಯಾಕಪ್ ಕೊಡ್ಬೇಕಲ್ಲ ವಿಡಿಯೋ, ಅದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಕಾಯಿ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಆಪಲ್ ತರ ಇದೆ. ಬನ್ನಿ, ನಾನು ಎಷ್ಟೊತ್ತು ಇದ್ರೂ ನಿಮ್ಗೆ ಬೇಜಾರ ನನ್ನ ವಾಯ್ಸ್ ಕೇಳಕ್ಕೆ. ರೈತರ ಹತ್ರ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ರಾಜೇಶ್ ಅಂದ್ಬಿಟ್ಟು. ಅಣ್ಣ ನಿಮ್ಮೂರು? ಒಕ್ಲೇರಿ. ಅಣ್ಣ ಈಗ ಬಾಹೋ ಬಂದು ಎಲ್ಲ ಆಲ್ಮೋಸ್ಟ್ ಒಂದು ಏಪ್ರಿಲ್ ಮಾರ್ಚ್ ಇದು ಮೇ ಒಳಗಡೆನೆ ಎಂಡ್ ಮಾಡ್ಬಿಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ನಿಮ್ದಿನ ಇವಾಗ ಕ್ರಾಪ್ ಇವಾಗ ಸ್ಟಾರ್ಟ್ ಆದಂಗಿದೆ. ಮೇ ಬಿ ಎಷ್ಟು ಕಟಿಂಗ್ ಆಗಿದೆ ಸರ್? ಈಗ ಶಾಂಪಲ್ ನೆನ್ನೆ ಕಟಿಂಗ್ ಆಗಿದೆ. ಸೊ ಇದೇನಾಗಿದೆ ವೆರೈಟಿ ಅಂದ್ರೆ ಬಾವು ವೆರೈಟಿ ಆಕ್ಚುಲಿ ವೈರಸ್ ಗೆ ತಡೆಯುತ್ತೆ ಅಂತ ಸ್ವಲ್ಪ ಹಾಕಿದ್ದು. ಬಟ್ ಇದರಲ್ಲಿ ಕಂಪ್ಲೇಂಟ್ ಏನ್ ಹೇಳ್ತಾರೆ ಅಂದ್ರೆ ಮೇಜರ್ ಆಗಿ ರೋಸು ಮತ್ತೆ ಜಾಂಡೀಸ್ ಜಾಸ್ತಿ ಇರೋದಕ್ಕೆ ಈ ಒಂದು ವೆರೈಟಿನ ತುಂಬಾ ಇದ್ ಮಾಡ್ತಾರೆ, ಮಳೆಗಾಲಕ್ಕೆ ತಡೆಯೋದಿಲ್ಲ ಅಂತ. ಬಟ್ ನನ್ನ ಸ್ನೇಹಿತರು ಒಬ್ರು ನಮಗೆ ಇದೇ ವಿಚಾರದಲ್ಲಿ ಹೇಳಿ ಇದನ್ನ ಹಾಕಿ ಅಂತ ಹೇಳಿ ಹಾಕ್ಸಿದ್ರು. ಅದ್ರ ಜೊತೆಗೆ ನಾವು ಇದನ್ನ ಮೇಂಟೈನ್ ಮಾಡ್ತಾ ಬಂದ್ವಿ. ನಮ್ಮ ಫ್ರೆಂಡ್ ಅಂದ್ಬಿಟ್ಟು ಅನಿಲ್ ಅಂದ್ಬಿಟ್ಟು ಇದಕ್ಕೆ ಕೈರೋ ಮತ್ತೆ ನೀರು ಅಂದ್ಬಿಟ್ಟು ನಮ್ಮಲ್ಲಿ ಹವಾಮಾನ ನಿಯಂತ್ರಣದ ಒಂದು ಘಟಕವನ್ನು ಇದರಲ್ಲಿ ತೋಟದಲ್ಲಿ ಹಾಕಿಸಿ ಅದರಲ್ಲಿ ಬ್ಯಾಲೆನ್ಸ್ ಮಾಡಿದ್ರು. ನಾವು ಒಂದು ಕಳೆದ ಒಂದು 5 ವರ್ಷದಿಂದ 6 ವರ್ಷದಿಂದ ನಾವು ವ್ಯವಸಾಯ ಟೊಮೊಟೊ ಬೆಳೀತಾ ಬರ್ತಾ ಇದ್ವಿ. ಬಟ್ ಏನಾಗಿತ್ತು ಅಂದ್ರೆ ಪ್ರತಿ ವರ್ಷ ನಾವು ಬೆಳಿಬೇಕಾದ್ರೆ ನಾವು ಹೆಚ್ಚಿಗೆ ಅದನ್ನ ನೀರಿನಂಶ ಎಷ್ಟಿರ್ತಾ ಇತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ತೇವಾಂಶ ನಾವು ಹೆಚ್ಚಿಗೆ ನೀರು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ವಿ, ಅಥವಾ ನೀರು ಗೊತ್ತಾಗ್ತಾನೆ ಇಲ್ಲದೆ ನೀರು ಕಡಿಮೆನೂ ಮಾಡ್ಬಿಡ್ತಾ ಇದ್ವಿ. ಈ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡ್ತಾ ಇದ್ವಿ. ನಮಗೇನಾಗುತ್ತೆ, ಹೆಚ್ಚಿಗೆ ಮಳೆಗೆ ಬಿದ್ದಾಗ ನಮಗೆ ಟೊಮೊಟೊದಲ್ಲಿ ಹೆಂಡ್ ಸ್ಟೇಜ್ ಅಲ್ಲಿ ನಮಗೆ ರೋಸು ಮತ್ತೆ ಜಾಂಡೀಸ್ ಬರ್ತಕ್ಕಂಥದ್ದು ಆಗ್ತಾ ಇತ್ತು. ಬಟ್ ಈ ಬೆಳೆನಲ್ಲಿ ಏನಾಗಿದೆ ಅಂದ್ರೆ ನಮಗೆ ಮೇಜರ್ ಆಗಿ ರೋಸ್ ಅಂತಕ್ಕಂಥದ್ದು ಇಲ್ಲ, ಬಟ್ ಜಾಂಡೀಸ್ ಬಂದಿದೆ. ಜಾಂಡೀಸ್ ಬರೋದಕ್ಕೆ ಸಂಬಂಧ ಏನಾದ್ರು ವೈರಸ್ ಇಂದ ಬಂದಿದೆ. ರೋಸ್ ನಿಯಂತ್ರಣ ಆಗಿದೆ. ರೋಸ್ ನನಗೆ ಯಾಕೆ ಈ ರೀತಿ ನಮ್ಮಲ್ಲಿ ರೋಸ್ ಕಡಿಮೆ ಆಗಿದೆ ಅನ್ನೋ ವಿಚಾರಕ್ಕೆ ಬಂದ್ರೆ, ನಾವು ಬ್ಯಾಲೆನ್ಸ್ ನ ನೀರ್ನ ನಾವು ತೇವಾಂಶನ ಎಷ್ಟು ಬೇಕೋ ಅಷ್ಟು ನಮಗೆ ಒಂದು ಕೈರೋ ಮತ್ತೆ ನೀರು ಏನು ನಮ್ಗೆ ಅಲರ್ಟ್ ಮಾಡುತ್ತೆ, ಅದ್ರ ಪ್ರಕಾರ ನಾವು ನೀರ್ನ ನಾವು ಕುಟ್ಕೊಂಡ್ ಬಂದ್ವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೇವಾಂಶ ತಗೊಂತು. ಸೊ ಆ ಉದ್ದೇಶದಿಂದ ನಮಗೆ ಇದು ರೋಸ್ ಬರ್ತಕ್ಕಂಥದ್ದು ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಒಂದೇ ಒಂದು ಸೆಕೆಂಡ್. ಸೊ ಸ್ನೇಹಿತರೆ ನೋಡೋದ್ರಲ್ವಾ, ಇಲ್ಲಿ ಇನ್ನು ಸಾಮಾನ್ಯವಾಗಿ ಬಾಹೋ ತಳಿ ಬಗ್ಗೆ ಬಂದಾಗ ಒಂದ್ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ ಅಂತ ನೀವು ಹೇಳಿದ್ನಲ್ಲ ಇಷ್ಟೊತ್ತು. ಸೊ ಸಾರನು ಹೇಳಿದ್ದಾರೆ, ಸೊ ಈ ತರ ಕಂಪ್ಲೇಂಟ್ಸ್ ಬರುತ್ತೆ ಅಂತ. ಬಟ್ ಇವ್ರ ತೋಟದಲ್ಲಿ ಬಂದು ಯಾಕೆ ಬಂದಿಲ್ಲ ಕಂಪ್ಲೇಂಟ್ ಅನ್ನೋದಕ್ಕೆ ಒಂದು ಇದು ಹೇಳಿದಾರಲ್ಲ ಅವರು, ಒಂದು ಡಿವೈಸ್ ಇದೆ. ಸೊ ಈ ಡಿವೈಸ್ ಮುಖಾಂತರ ಏನಪ್ಪಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಟ್ಟಾರೆ ಮಾಹಿತಿ ಬಂದು ಅದರಲ್ಲೇ ಡಿವೈಸ್ ಯಾವ ರೀತಿ ಫಂಕ್ಷನಿಂಗ್ ಮಾಡುತ್ತೆ ಎಲ್ಲ ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಈ ರೀತಿ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಕೊಡೋ ಗೊಬ್ಬರದ ವಿಚಾರವಾಗಲಿ ಅಥವಾ ಕೊಡೋ ಸ್ಪ್ರೇ ವಿಚಾರಗಳೇ ಆಗಲಿ, ಇದನ್ನೆಲ್ಲ ಒಂದು ನೀಟಾಗಿ ಮೇಂಟೈನ್ ಮಾಡಿದಾಗಲೇ ನಮಗೆ ಇದೆಲ್ಲ ಕಂಟ್ರೋಲ್ ಅಲ್ಲಿ ಇರೋದು. ಸೊ ಇನ್ನು ಆ ಡಿವೈಸು ಹತ್ರ ಹೋಗಿ ಮತ್ತೆ ಯಾವ ರೀತಿ ಎಲ್ಲ ಫಂಕ್ಷನ್ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಡಿವೈಸ್ ಹತ್ರ ಮಾತಾಡೋಣ ಬನ್ನಿ. ಇನ್ನು ಡಿವೈಸ್ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗಮನಿಸಿ ಅಲ್ಲಿ ಮೇಲೆ ಫ್ಯಾನ್ ಆಗಿರೋ ಅಂತ ಕೃಷ್ಣ ಚಕ್ರ ತರ ತಿರುಗ್ತಾ ಇದೆಲ್ಲ, ಅದು ಬಂದು ಗಾಳಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ ಅಂತ. ಇನ್ನು ಪಕ್ಕದಲ್ಲಿ ಒಂದು ರಾಕೆಟ್ ತರ ಹಿಂಗೆ ಆಡ್ತಾ ಇದೆಯಲ್ಲ, ಸೊ ಅದು ಬಂದು ಗಾಳಿ ಯಾವ ಡೈರೆಕ್ಷನ್ ಅಲ್ಲಿ ಬೀಸ್ತಾ ಇದೆ ಅಂತ ಒಂದು ಇಂಡಿಕೇಶನ್ ಮಾಡೋದಕ್ಕೆ. ಸರ್ ಇದ್ರ ಬಗ್ಗೆ ಇದು ನಾನು ಮೇಲೆ ನೋಡಿದ್ ಮಾತ್ರ ನನಗೆ ಗೊತ್ತಿರೋದನ್ನ ಹೇಳ್ಬಿಟ್ಟಿದೀನಿ, ಇನ್ನು ಉಳಿದಿರೋದೆಲ್ಲ ನೀವೇ ಹೇಳ್ಬೇಕು ಇವಾಗ. ಸೊ ಒಂದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ಅದನ್ನ ನಾವು ಹೇಳಿ ಸರ್. ಅದನ್ನ ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡ್ಮೇಲೆ ನಮ್ಮಲ್ಲಿ ಒಂದು ಹಾಪ್ ಅಂತ ಒಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಸೊ ಹಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀರು ಎಷ್ಟು ಬಿಡಬೇಕಾಗುತ್ತೆ, ಸಾಯಿಲ್ ಮಾಯ್ಚರ್ ಎಷ್ಟಿದೆ, ನಾವು ತೇವಾಂಶ ಎಷ್ಟು ನೀರು ಹಾಯಿಸ್ಬೇಕಾಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅದ್ರ ಪ್ರಕಾರ ನೀರು ಹಾಯಿಸ್ಕೊಂತ ಹೋಗ್ತೀವಿ. ಆಮೇಲೆ ಅದಕ್ಕೆ ಬರ್ತಕ್ಕಂಥ ಪೆಸ್ಟ್ ಡಿಸೀಸ್ ನ ಅದು ಅಲರ್ಟ್ ಮಾಡುತ್ತೆ. ಈ ಟೈಮಲ್ಲಿ ಈ ಪೆಸ್ಟ್ ಬರುತ್ತೆ, ಈ ಡಿಸೀಸ್ ಬರ್ತದೆ ಅನ್ನೋದನ್ನ ಅದನ್ನು ತೋರಿಸ್ಕೊಡುತ್ತೆ. ಅದ್ರ ಪ್ರಕಾರ ನಾವು ಅದ್ರ ಪ್ರಕಾರವಾಗಿ ನಾವು ಔಷಧಿಗಳು ಅದಕ್ಕೆ ಟೈಮ್ ನಲ್ಲಿ ಸಿಂಪಡಣೆಗಳು ಮಾಡ್ಕೊಂತೀವಿ. ಸೊ ಹಾಗಾಗಿ ಇದು ನಮ್ಗೆ ಬಹಳ ಅನುಕೂಲ ಆಗಿದೆ. ಮತ್ತೆ ಗೊಬ್ಬರ ಏನ್ ಕೊಡಬೇಕು, ಯಾವ ಟೈಮಲ್ಲಿ ಯಾವ್ದನ್ನ ಇದ್ ಮಾಡ್ಬೇಕು ಅನ್ನೋದು ಸಹಿತ ಅದು ನಮಗೆ ಗೊಬ್ಬರ ಔಷಧಿ ಎಲ್ಲ ಅದೇ ತೋರಿಸುತ್ತೆ ಸರ್. ಅದು ಏನ್ ಮಾಡ್ಬೇಕು, ಯಾವ್ದ್ರ ಟೈಮಲ್ಲಿ ಯಾವ್ದನ್ನ ಗೊಬ್ಬರ ಅವಶ್ಯಕತೆ ಇದೆ ಅದಕ್ಕೆ. ಈ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಮೇಜರ್ ಆಗಿ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಬಂದಲ್ಲಿ ಫ್ರೂಟ್ ಸೆಟ್ಟಿಂಗ್ ಅಲ್ಲಿ ಕ್ಯಾಲ್ಸಿಯಂ ಕೊಡ್ಬೇಕು ಅನ್ನೋದು ವಿಚಾರ ಅದನ್ನೇ ತೋರಿಸುತ್ತೆ. ಗೊಬ್ಬರ ಫ್ರೂಟ್ ಇದಾದಲ್ಲಿ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಏನಿದೆ ಅನ್ನೋದನ್ನ ಅದನ್ನೇ ತೋರಿಸುತ್ತೆ. ಮತ್ತೆ ಡಿಸೀಸು ಅಷ್ಟೇನೆ, ಪೌಡ್ರಿ ಇದೆಯಾ
ಇದೆಯಾ ಅಥವಾ ಅರ್ಲಿ ಬ್ಲೇಟ್ ಇದೆಯಾ ಈ ಕ್ಲೈಮೇಟ್ ಗೆ, ಅಥವಾ ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಆ ಟೈಮ್ ಅಲ್ಲಿ ಲೀಫ್ ಅಲ್ಲಿ ವೆಟ್ನೆಸ್ ಇದೆಯಾ ಇಲ್ಲ, ಯಾವ ಟೈಮ್ ಅಲ್ಲಿ ಮಾಡಬೇಕು ಅದನ್ನೆಲ್ಲದನ್ನು ತೋರಿಸುತ್ತೆ ಸರ್. ಓಕೆ, ಈಗ ನೀವು ಒಂದು ಕಡೆ ಈಗ ಏನೊಂದು ಫಿಕ್ಸ್ ಮಾಡಿದೀರಾ. ಸೊ ಇದು ಪವರ್ ಗೆ ಏನಾದ್ರು ಇದಕ್ಕೆ ರಿಕ್ವೈರ್ಮೆಂಟ್ ಇದೆಯಾ? ಸೋಲಾರ್ ಇಂದಾನೆ ಸರ್, ಯಾವುದೇ ರೀತಿ ಇದಕ್ಕೆ ಪವರ್ ಅವಶ್ಯಕತೆ ಇಲ್ಲ ಸರ್. ಈಗ ಮೋಡ ವಾತಾವರಣ ಆ ಟೈಮ್ ಅಲ್ಲಿ ಏನು ಅವಶ್ಯಕತೆ ಇಲ್ಲ ಸರ್, ಅದಕ್ಕೆ ಇದರಲ್ಲೇ ಚಾರ್ಜ್ ಆಗ್ತದೆ ಸರ್. ಒಟ್ಟಾರೆ ಈಗ ಬಂದು ನೀವು ಫಾರ್ಮ್ ಅಲ್ಲಿ ಅದನ್ನ ಫಿಟ್ ಮಾಡಿರ್ತೀರಾ. ಸೊ ಅದು ಯಾವ ರೀತಿ ನೀವು ಇವಾಗ ಹೇಳಿದ್ದು ಒಟ್ಟಾರೆ ಇದನ್ನೆಲ್ಲ ತಗೊಳ್ತದೆ ಅಂದ್ರೆ ಮಾಹಿತಿನ ತಗೊಂಡು ನಿಮಗೆ ಮೆಸೇಜ್ ಮಾಡುತ್ತೆ ಅಂತ ಏನಾದ್ರು ಹೇಳಕ್ಕಾಗುತ್ತಾ? ಅದು ಒಟ್ಟಾರೆ ನಮಗೆಲ್ಲ ಈಗ ಡೈಲಿ ನಾವು ಆಪ್ ಅಪ್ಡೇಟ್ ಆಗ್ತಾ ಇರುತ್ತೆ ಸರ್. ವಿತಿನ್ 2 hours ಒಳಗಡೆ ನಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಈಗ ಟೆಂಪರೇಚರ್ ರೈಸ್ ಆದ ತಕ್ಷಣ ಇಮಿಡಿಯೇಟ್ 2 hours ಒಳಗಡೆ ನಮಗೆ ಅಪ್ಡೇಟ್ ಆಗುತ್ತೆ, ಏನಿದೆ ಯಾವ ಟೈಮ್ ಅಲ್ಲಿ ಏನ್ ಟೆಂಪರೇಚರ್ ಆಗುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಮಾಹಿತಿ ಕೊಡ್ತಾ ಅದ್ರ ಪ್ರಕಾರ ನಾವು ಓಕೆ ಸರ್, ಇನ್ಸ್ಟಾಲೇಷನ್ ಟೈಮ್ ಅಲ್ಲಿ ಇದನ್ನ ಫಿಕ್ಸ್ ಮಾಡೋ ರೀತಿ ಅಥವಾ ನೆಲಕ್ಕೆ ಯಾವ ರೀತಿ ಮಾಡ್ತೀರಾ ಅಂತ ಏನಾದ್ರು ಒಂದು ಜಸ್ಟ್ ಸಿಂಪಲ್ ಮೆಥಡ್ ಇದೆ ಸರ್. ಅದು ಒಂದು ಕಬ್ಬಿಣದ ರಾಡ್ ತಗೊಂಡ್ರೆ ಸಾಕು. ಅದಕ್ಕೆ ಕಬ್ಬಿಣದ ರಾಡ್ ತಗೊಂಡು ಆ ಕಬ್ಬಿಣದ ರಾಡ್ಗೆ ಜಸ್ಟ್ ಅದೊಂದು ಫಿಟ್ಟಿಂಗ್ ಇದು ಮಾಡ್ಕೊಳ್ತಕ್ಕಂಥ ಇಲ್ಲ 10 ನಿಮಿಷ ಅಷ್ಟೇ ಸರ್. ಅದಕ್ಕೆ ತುಂಬಾ ಟೈಮ್ ಏನ್ ತಗೊಳ್ಳೋದಿಲ್ಲ. ಅದಕ್ಕೆ ಅದರಲ್ಲಿ 2 ಸೆನ್ಸಾರ್ ಬರುತ್ತೆ. ಆ 2 ಸೆನ್ಸಾರ್ ಗಳನ್ನ ಒಂದು 8 ಇಂಚ್ ಮತ್ತೆ ಒಂದು 4 ಇಂಚ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥದ್ದು ನೆಲಕ್ಕೆ. ಹೌದು, ಅದು 4 ಇಂಚ್ ಅಲ್ಲಿ ಎಷ್ಟು ತೇವಾಂಶ ಇರುತ್ತೆ, 8 ಇಂಚ್ ಅಲ್ಲಿ ಎಷ್ಟು ತೇವಾಂಶ ಇರುತ್ತೆ ಅದನ್ನ ಅದು ತೋರಿಸುತ್ತೆ ಸರ್. ಈಗ ಹೇಳಿದ್ರಿ ಸರ್, ಈಗ ನೀವು ಏನ್ ಮಾಡ್ತೀರಾ, ನೀವು ಎಲ್ಲಾದ್ರೂ ಹೊರಗಡೆ ಹೋಗಿರ್ತೀರಾ ಅಥವಾ ಇನ್ನು ಮೇಂಟೆನೆನ್ಸ್ ಬಂದು ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗಿರ್ತೀರಾ. ನೀವು ಒಂದ್ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ಅಕಸ್ಮಾತ್ ಅದ್ರ ಬಗ್ಗೆ ಗಮನ ಕೊಡಕ್ಕಾಗಲ್ಲ, ನಿಮ್ಮೊಬ್ರಿಗೆ ಮಾತ್ರ ಮೆಸೇಜ್ ಬಂದ್ರೆ ಅದು ಹೆಂಗೆ? ಇಲ್ಲ ಬೇರೆ ಮನೆಯಲ್ಲಿ ಇವಾಗ 4 ಜನ ಇರ್ಲಿ 5 ಜನ ಇರ್ಲಿ ಮಲ್ಟಿಪಲ್ ಅದು ಯಾವ್ರಿಗೆ ಬೇಕಾದ್ರೂ ನಾವು ಅದು ಡಿವೈಸ್ ಕನೆಕ್ಟ್ ಮಾಡ್ಕೊಬಹುದು. ಆ ನಂಬರ್ ಹಾಕಿ ಆಪ್ ಅಲ್ಲಿ ನಂಬರ್ ಹಾಕಿದ ತಕ್ಷಣ OTP ಕೇಳುತ್ತೆ. ಆ OTP ಅದನ್ನ ತಗೊಂಡ ತಕ್ಷಣ ಯಾರಿಗೆ ಬೇಕಾದ್ರೂ ಅದನ್ನ ಇದು ಮಾಡಬಹುದು, ಯಾರು ಬೇಕಾದ್ರೂ ನೋಡಬಹುದು. ಒಟ್ಟಾರೆ ಓಕೆ, ಈಗ ನೀವು ಇದನ್ನ ಬಳಕೆ ಮಾಡಿರೋದ್ರಿಂದ ನಿಮ್ಗೆ ಕ್ರಾಪ್ ಬಂದು ತುಂಬಾ ಸ್ವಲ್ಪ ಹೆಲ್ತಿ ಆಗಿದೆ ಅಂತ. ಖಂಡಿತ ಸರ್. ಈ ಸ್ಟೇಜ್ ಅಲ್ಲಿ ಕಂಟಿನ್ಯೂಸ್ ಆಗಿ 10 days ಇಂದ ಮಳೆ ಆಗಿದೆ. ಈ ಸ್ಟೇಜ್ ಅಲ್ಲಿ ನಮಗೆ ಆಲ್ರೆಡಿ ರೋಸ್ ಬರ್ತಕ್ಕಂಥದ್ದು ತುಂಬಾ ಇತ್ತು. ಈಗ 99% ಇಲ್ಲ, 99% ಇಲ್ಲ ಸರ್. ಓಕೆ, ಯಾಕಂತ ಹೇಳಿದ್ರೆ ನಾವು ಇವಾಗ ನೀವು ಹಾರ್ವೆಸ್ಟ್ ಮಾಡಿ ಅಲ್ಲಿ ಹಾಕಿದಿರಾ, ಬೇಕಾದ್ರೆ ಅದನ್ನು ಫಾರ್ಮರ್ಸ್ ತೋರಿಸ್ಬಿಡೋಣ. ಸೊ ಈ ಒಂದು 1 week ಇಂದ ಮಳೆ ಬೀಳ್ತದೆ, ಆಲ್ಮೋಸ್ಟ್ 5-6 ದಿವಸದಿಂದ. ನಿಮ್ಗೆ ಈಗ ಅದ್ರಲ್ಲಿ ಏನೇನ್ ಇಂಡಿಕೇಶನ್ ತೋರಿಸಿದ್ರೆ, ಈಗ ಔಷಧಿ ಸ್ಪ್ರೇ ಮಾಡ್ತಾ ಇದ್ರೆ ಅಲ್ಲಿ ನೋಡಿದ್ವಿ ಏನೇನ್ ಅಂತ ಸಮಸ್ಯೆಗಳಂತ ತೋರಿಸಿದೆ, ಅದಕ್ಕೆ ನೀವು ಏನೇನ್ ಸ್ಪ್ರೇ ಕೊಡ್ತೀವಿ ಸರ್? ಈಗ ಬ್ಯಾಕ್ಟೀರಿಯಲ್ ಈ ಸ್ಪಾಟ್ಸ್ ಅಂತ ತೋರಿಸಿದೆ, ಅದಕ್ಕೆ ನಾವು ಕಾಫರ್ ಐಟಮ್ ಯೂಸ್ ಮಾಡಿದೀವಿ, ಲೈಕ್ ಕೋಸೈಡ್ ಯೂಸ್ ಮಾಡಿದೀವಿ. ಜೊತೆಗೆ ಹರ್ಲಿ ಬ್ಲೇಡ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಕ್ಲೋರೋಥಿನೆಲ್ ಮತ್ತೆ ಇದನ್ನ ಕಾಂಬಿನೇಷನ್ ಮಾಡ್ಕೊಂಡಿದೀವಿ. ಸೊ ಅವಾಗ ನಮಗೆ ಈ ಅರ್ಲಿ ಬ್ಲೇಡ್ ಪ್ಲಸ್ ಲೇಟ್ ಬ್ಲೇಡ್ ಎರಡಕ್ಕೂ ಸಪೋರ್ಟ್ ಮಾಡ್ತದೆ. ಕಾಫರ್ ಐಟಮ್ ಇರೋದ್ರಿಂದ ನಮಗೆ ಲೀಫ್ ಸ್ಪಾಟ್ಸ್ ಎಲ್ಲ ಕಂಟ್ರೋಲ್ ಸಿಗುತ್ತೆ ಸರ್ ಅದರಲ್ಲಿ. ಹೌದೌದು. ಈಗ ನೀವು ವೈಯಕ್ತಿಕವಾಗಿ ಏನೋ ತೊಂದರೆ ತಗೊಂಡಿರಾ, ಸೊ ಈ ಡಿವೈಸ್ ಕೊಡೋ ಮಾಹಿತಿ ಪ್ರಕಾರನೇ ಮಾಡ್ಕೊತಾ ಹೋಗ್ತಾ ಇದೀರಾ? ಹೌದೌದು, ನಿಜ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ, ಇಷ್ಟು ದಿನ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನೀರ್ ಎಷ್ಟು ಕೊಡಬೇಕು ಏನು ಅಂತ ಗೊತ್ತಿರೋದಿಲ್ಲ, ವಾಲು ತಿರುಗಿಬಿಟ್ಟು ಹೋಗ್ಬಿಡ್ತೀರಿ, ಇಷ್ಟೊತ್ತು ಅಷ್ಟೊತ್ತು ಅಂತ ಗಮನ ಕೊಡೋದಿಲ್ಲ. ಸೊ ಆ ರೀತಿ ಎಲ್ಲ ನೀರುಗಳನ್ನ ಆಯಿಸಿದ್ದೆ ಆದ್ರೆ ಬೆಳೆಗಳು ನಮಗೆ ಫ್ರೂಟ್ ಸೆಟ್ಟಿಂಗು ಅಥವಾ ಕೊಯ್ಲಿಗೆ ಬರೋ ಸ್ಟೇಜ್ ಅಲ್ಲಿ ತುಂಬಾ ಹಾಳಾಗುವಂತ ಚಾನ್ಸಸ್ ಇರ್ತದೆ. ಇವಾಗ ಗಮನಿಸಬೇಕಾದ್ರೆ ಇಲ್ಲೇ ಅವರೇ ಹೇಳ್ತಿದಾರಲ್ವಾ, ಈ ಒಂದು ಕ್ರಾಪ್ ಈ ಒಂದು ವೆರೈಟಿ ಒಂದು ರೋಸ್ ಬರಬೇಕಾಗಿತ್ತು, ಆಲ್ರೆಡಿ ಬಂದಿಲ್ಲ. ಬಟ್ ಅದೆಲ್ಲ ಹೆಂಗೆ ನಿವಾರಣೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀರಾವರಿ ವಿಚಾರದಲ್ಲಿ, ಗೊಬ್ಬರಗಳ ವಿಚಾರದಲ್ಲಿ ಯಾವ್ದು ಎಕ್ಸೆಸಿವ್ ಆಗಿ ನೀರು ಕೊಡ್ದಿರ, ಎಕ್ಸೆಸಿವ್ ಆಗಿ ಗೊಬ್ಬರಗಳು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದ್ದು ಯಾವ ಟೈಮ್ಗೆ ಯಾವ್ದು ಕೊಡಬೇಕು ಅದನ್ನೇ ಕೊಟ್ಟು ತುಂಬಾನೇ ಹೆಲ್ತಿಯಾಗಿ ಕಾಪಾಡ್ಕೊಂಡಿದ್ದಾರೆ. ನಾವು ಫ್ರೂಟ್ ಸೆಟ್ಟಿಂಗ್ ಎಲ್ಲ ನೋಡೋದಾದ್ರೆ ನೀವು ಇಲ್ಲೇ ಗಮನಿಸ್ರಿ, ಇಲ್ಲಿ ನೋಡ್ತಿರ್ಬೋದು. ಎಲೆ ತೆಗಿಬೋದಾ ಇದು? ತೆಗಿಬೋದು. ಸ್ನೇಹಿತರೆ, ಇಲ್ಲಿ ಗಮನಿಸಿ ಇನ್ನ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಸುಮಾರು ಸೈಜ್ ಎಲ್ಲ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು ಆಪಲ್ ಸೈಜ್ ಇದೆ. ಸೊ ಇಲ್ಲಿ ಕೆಳಗಡೆ ಓಕೆ ಸೈಜು, ಈಗ ನೋಡಿ ಇಲ್ಲಿ ಚಿಗುರಲ್ಲಿ ಇರುವಂತದ್ದನ್ನು ಸಹ ನಿಮ್ಗೆ ಉತ್ತಮವಾದ ಸೈಜ್ಗಳು ಅನ್ನೋದು ಬಂದಿದೆ. ಸರ್, ಈಗ ಗೊಬ್ಬರದ ನಿರ್ವಹಣೆ ಇವಾಗ ಇಷ್ಟೊತ್ತು ಹೇಳಿದ್ರಿ. ಸೊ ಒಂದು ಇದೆಲ್ಲ ಔಷಧಿ ಎಲ್ಲ ಇದು ಗೊಬ್ಬರದ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಸೊ ಯಾವ ಕಂಟೆಂಟ್ ಕಡಿಮೆ ಇದೆ ಅಂತ ಅದನ್ನು ಅಪ್ಡೇಟ್ ಮಾಡುತ್ತಾ ಇದು? ಇಲ್ಲ, ಆ ಸ್ಟೇಜ್ ಅಲ್ಲಿ ಏನ್ ಕೊಡ್ಬೇಕು ಅನ್ನೋದನ್ನ ತೋರಿಸುತ್ತೆ ಸರ್. ಈಗ ನಿಮ್ಮ ಗಿಡಕ್ಕೆ ಎಷ್ಟು ದಿನ ಆಗಿದೆ ಆ ಸ್ಟೇಜ್ ಅಲ್ಲಿ ಈ ಗೊಬ್ಬರನ ಕೊಡ್ಬೇಕಾಗತ್ತೆ ಅನ್ನೋದನ್ನ ಹೇಳಿ. ಓಕೆ ಸರ್, ಮಣ್ಣಿಗೆ ಸಂಬಂಧಪಟ್ಟಂಗೆ ಏನು? ಅದೇ ಅದನ್ನ ಹೇಳ್ತಿರೋದು. ಈಗ ಏನಂತ ಹೇಳಿದ್ರೆ ಒಂದು ಕ್ರಾಪ್ ಗೆ ಸಂಬಂಧಪಟ್ಟ ಹಾಗೆ ಸ್ಟೇಜ್ ವೈಸ್ ಈ ಸ್ಟೇಜ್ ಗೆ ಇಂಥ ಗೊಬ್ಬರ ಇಂತ ಇದು, ಮತ್ತೆ ಔಷಧಿಗಳು ಇನ್ನ ಡಿಸೀಸಸ್ ವಿಚಾರಕ್ಕೆ ಬಂದಾಗ ಪಕ್ಕ ಅಪ್ಡೇಟ್ಸ್ ಕೊಡಿ. ಇನ್ನೂ ಒಂದು ಕ್ವಶನ್ ಸರ್, ಈಗ ನಿಮ್ದು 2 ಎಕರೆ ಬೈಲಿದಿಲ್ಲ ಅಂತ ಇಟ್ಕೊಳ್ಳಿ, ಇದ್ರಲ್ಲಿ 3 ತರ ಬೆಳೆ ಇರುತ್ತೆ, 3 ತರಕಾರಿ ತರ ಬೆಳೆಗಳು, ಡಿಫ್ರೆಂಟ್
ಡಿಫ್ರೆಂಟ್ ಹೆಂಗೆ ನಮ್ಗೆ ಅದು ಸೇಮ್ ಅದನ್ನ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಡಿಫ್ರೆಂಟ್ ಒಂದೊಂದು ಕ್ರಾಪ್ಗೆ ಒಂದೊಂದು ರೀತಿ ತೇವಾಂಶ ಕೇಳುತ್ತೆ, ಒಂದೊಂದು ಕ್ರಾಪ್ಗೆ ಒಂದೊಂದು ರೀತಿಲಿ ಇರುತ್ತೆ. ಅದು ಬೇರೆ ತರ ಅದಕ್ಕೆ ಆದ ಒಂದು ಅದು ಸಪರೇಟ್ ಅದಕ್ಕೆ ಮಾಡಬೇಕು. ಇದಕ್ಕೆ ಈಗ ಟೊಮೊಟೊ ಅಂದ್ರೆ ಟೊಮೊಟೊಗೆ ಇರುತ್ತೆ, ಬಾಳೆ ಅಂದ್ರೆ ಬಾಳೆಗೆ ಸಪರೇಟ್ ಇರ್ತದೆ. ಸೊ ಇದಕ್ಕೆ ಚೇಪೆ ಅಂದ್ರೆ ಚೇಪೆಗೆ ಸಂಬಂಧಪಟ್ಟಂಗೆ ಇರ್ತದೆ. ಸೊ ಏನಾಗುತ್ತೆ ಅಂದ್ರೆ ಆ ಒಂದೊಂದು ಕ್ರಾಪ್ಗೆ ಒಂದೊಂದು ಇರುತ್ತೆ ಸರ್. ಮಲ್ಟಿಪಲ್ ಎಲ್ಲದೂ ಸೇರ್ಕೊಂಡು ಒಂದಕ್ಕೆ ನಾವು ಇದ್ ಮಾಡ್ಲಿಕ್ಕೆ ಆಗಲ್ಲ. ಸ್ನೇಹಿತರೆ ಗಮನಿಸಿದ್ರಲ್ವಾ, ಇದು ಬಂದು ಆಕ್ಚುಲಿ ಒಂದು ಪುಟ್ಟದಾಗಿ ಒಂದು ಅರ್ಧ ಎಕರೆ 10 ಗುಂಟೆ ಈ ತರ ಮಾಡೋರಿಗೆ ಅಂತೂ ಸೂಕ್ತವಾಗಿರೋದಿಲ್ಲ. ಒಂದು ಒಮ್ಮತವಾಗಿ ಒಂದು ಎಕರೆ ಮೇಲ್ಪಟ್ಟು ಒಂದೇ ಬೆಳೆನಲ್ಲಿ ನೀಟಾಗಿ ಅದರದ ಬೆಳೆಗೆ ಬೇಕಾಗಿರುವಂತ ಡೀಟೇಲ್ಸ್ ತಗೋಬೇಕಂತ ಹೇಳಿದ್ರೆ ಖಂಡಿತ ಯೂಸ್ ಆಗುತ್ತೆ ಅಂತ ರೈತರ ಮಾಹಿತಿ. ಮತ್ತೆ ಸರ್, ಈಗ ಈ ಒಂದು ಡಿವೈಸ್ ನ ಇನ್ಸ್ಟಾಲೇಷನ್ ಮಾಡಿಸಿದಿರಲ್ಲ, ಎಷ್ಟಾಯ್ತು ಸರ್? ಸರ್ ಇದು 70,000 ಟೋಟಲ್. ಅದರಲ್ಲಿ ನಮಗೆ 40,000 ಸಬ್ಸಿಡಿ ಸಿಕ್ಕಿದೆ, 30,000 ನಾವು ಪೇ ಮಾಡಿದ್ವಿ. ಖಂಡಿತ ನೋಡಿ ಸ್ನೇಹಿತರೆ, ಗೌರ್ಮೆಂಟ್ ಕಡೆಯಿಂದ ಸಹಾಯ ಇದೆ ಇದಕ್ಕೆ. ಸೊ ನೀವು ಒಂದು ಟೋಟಲ್ ಅಷ್ಟು ಪೇ ಮಾಡ್ಬೇಕಾಗಿದ್ದಿಲ್ಲ. ಸೊ ಅದರಲ್ಲಿ ಬಂದು ಒಂದು 30,000 rupees ಮಾತ್ರ ಪೇ ಮಾಡಿದಾರಂತೆ. ಸೊ ಸರ್, ಎಷ್ಟು ವರ್ಷ ಆಗಿದೆ ನೀವು? ಸರ್ ನಾನು ಯೂಸ್ ಮಾಡಿ ಅರೌಂಡ್ 4 months ಆಯ್ತು ಸರ್. 4 months ಇಂದ. ಸೊ ಈಗ ಮೊದಲನೇ ಬೆಳೆಯಾಗಿ ಏನಾದ್ರು ಬೆಳೆದಿದ್ರ? ಇಲ್ಲ ಸರ್, ಇದೆ ಫಸ್ಟ್ ಕ್ರಾಪ್ ಸರ್. ಈಗ ಈ ಡಿವೈಸ್ ಜೊತೆಗೆ ಇದು ಫಸ್ಟ್ ಕ್ರಾಪ್. ಹೌದು ಸರ್. ಓಕೆ ಸ್ನೇಹಿತರೆ, ಇದೆಲ್ಲ ನೋಡಿದ್ರಲ್ವಾ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ಈ ಒಂದು ಡಿವೈಸ್ ಬಗ್ಗೆ ಆಗ್ಲಿ ಅಥವಾ ಒಂದು ಬೆಳೆನ ನೀವು ಮೇಂಟೈನ್ ಮಾಡಿರೋ ರೀತಿಗೆ ಆಗ್ಲಿ, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ಸ್.